ಥೀಮು ಇದು ಒಂದು ಸಾಂಸಾರಿಕ ಎಲ್ಲ ಸಂಸಾರದಲ್ಲಿ ಈ ಸಂಸಾರ ಜಗತ್ತನ್ನು ಸಂಸಾರದಲ್ಲಿ ನಡೆಯುವಂಥ ಎಲ್ಲ ಅಂಡರ್ಸ್ಟ್ಯಾಂಡಿಂಗು ಮಿಸ್ಅಂಡರ್ಸ್ಟ್ಯಾಂಡಿಂಗೇ ನಾಟಕ. ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ, ಇದ್ರ ಮೇಲೆ ನಿಮ್ಮ ಬದುಕು ಫ್ಲವರ ಅಥವಾ ಪವರ ಅಂತ ಗೊತ್ತಾಗುತ್ತೆ. ತುಂಬ ಸಿನಿಮ್ಯಾಟಿಕ್ ಆಗಿ ಹೇಳಿದ್ದಾರೆ ಶ್ವೇತಾ ಅವರು. ನೀವು ಕೇಳಿದ್ರಿ ಏನು ಅರ್ಥ ಅಂತ. ಸಾಮಾನ್ಯವಾಗಿ ನೋಡಿ, ನಾವೆಲ್ಲ ಈಗ ನಾವು ನೀವು ನಿಂತಿದ್ದರೆ ಏನೋ ಒಂದು ಮುಖವಾಡ ಇರುತ್ತೆ, ಪರಿಚಯ ಇರಲ್ಲ. ಸಂಸಾರಗಳಲ್ಲೂ ಅಷ್ಟೇ ಮುಖವಾಡಗಳು ಹಾಕ್ಕೊಂಡು ಬದುಕ್ತಾ ಇರ್ತೀವಿ. ನಾವು ಏನೋ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಸಿಗ್ತಾ ಇರಲ್ಲ. ಓಕೆ, ಸೊ ಆ ಮುಖವಾಡಗಳನ್ನ ಕಳ್ಚೋದು ಫಸ್ಟು ಈ ನಾಟಕದ ಥೀಮ್ ಇದು. ಓಕೆ, ಆಮೇಲೆ ನಾವು ನಿಮ್ಮ ವಿಶ್ವಾಸನ ನೀವು ಕೇಳಿದರೆ ಸಿಗಲ್ಲ, ನಾವು ಕದಿಬೇಕಾಗುತ್ತೆ. ನಿಮ್ಮ ಪ್ರೀತಿನ ನಾನು ಕದಿಬೇಕಾಗುತ್ತೆ. ಒಂದು ಇಂಗ್ಲೀಷಲ್ಲಿ ಸೇಯಿಂಗ್ ಇದೆ, ಸ್ಟೋಲನ್ ಕಿಸಸ್ ಆರ್ ಆಲ್ವೇಸ್ ಸ್ವೀಟ್ ಅಂತ. ಓಕೆ, ಅದಕ್ಕೆ ನೀವು ಕದಿಬೇಕು ಅಂದರೆ ಆ ಕದಿಯೋ ಸಾಮರ್ಥ್ಯನ ಬೆಳೆಸ್ಕೋಬೇಕು, ಅಂದರೆ ಆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ನಾನು. ಸೊ ಹೇಳ್ತೀವಲ್ಲ ಸರ್, ನಾವು ನಮ್ಮ ಹೃದಯನ ಕದ್ಬಿಟ್ಟಿದ್ದಾರೆ ಅವರು ಅಂತ. ಇದೇ ಎಲ್ಲ ಇದೊಂದು ಮೀನಿಂಗ್ ಹೇಳುತ್ತೆ ನಿಮಗೆ. ಅದಕ್ಕೋಸ್ಕರ ನೀವೇ ಇಟ್ಕೊಂಡ್ಬಿಟ್ರೆ, ನೀವು ನಮ್ಮ ಮೇಲೆ ವಿಶ್ವಾಸ ತೋರಿಸದೇ ಇದ್ದರೆ ಅದು ನಿಮ್ಮ ಹತ್ರ ಉಳಿಯುತ್ತೆ. ಓಕೆ, ನಾನು ಅದನ್ನು ಕದ್ರೆ ಅದು ನಮ್ಮ ಹತ್ರ ಬರುತ್ತೆ. ನಿಮ್ಮ ಹೃದಯ ನನ್ನ ಹತ್ರ ಬಂದರೆ ನಾನು ಕಾಪಾಡ್ತೀನಿ ನಿಮ್ಮನ್ನು ಅಂತ. ಸೊ ಸಿಂಪಲ್ಲಾಗಿ ಇದ್ದಾಗ ನಿಮ್ಮದು, ಕದ್ದಾಗ ನಮ್ಮದು. ಅಂದರೆ ಪರಸ್ಪರ ಸಂಬಂಧಗಳಲ್ಲಿ ಈ ಕದಿಯುವಿಕೆ ನಡಿಬೇಕು. ಸಂಬಂಧಗಳಲ್ಲಿ ಮನಸ್ಸನ್ನು ಕದಿಯುವಿಕೆ ನಡಿಬೇಕು, ವಿಶ್ವಾಸನ ಕದಿಬೇಕು, ಪ್ರೀತಿನ ಕದಿಬೇಕು. ನಾವು ಕದಿಯೋದಂದರೆ ಗಳಿಸೋದು ಅಂತ. ಓಕೆ, ಆ ರೀತಿ ಮತ್ತೆ ಅಂತ ಏನಿಲ್ಲ. ನಾನು ನೀನಾಸಮ್ಮಿಂದ ಓದಿ ಹೊರಗಡೆ ಬಂದ ಮೇಲೆ ಸಾಕಷ್ಟು ಥಿಯೇಟ್ರಲ್ಲಿ ಕೆಲಸ ಮಾಡ್ತಾನೆ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಮಾಡಿದ್ದು ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳಗಡೆ, ಅಂದರೆ TN ಸೀತಾರಾಮ್ ಅವರು, ಸೇತುರಾಮ್ ಅವರು, ಆಮೇಲೆ ರವಿಕಿರಣ್ ಅವರ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡಿದೆ ನಾನು, ಮಣಿಪಾಲ್ ಎಂಟರ್ಟೈನ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ ನಾನು. ಸೊ ಈ ಥರ ಒಂದಷ್ಟು ಅಭಿರುಚಿ ಇರುವಂತಹ ಒಳ್ಳೆ ಕಾನ್ಸೆಪ್ಟ್ಸ್ ಇರುವಂಥ ಸೀರಿಯಲ್ಸ್ ಮಾಡಿದೆ. ಜೊತೆಗೆ ಸಿನಿಮಾನೂ ಮಾಡಿದೆ, ಜೊತೆಗೆ ರಂಗಭೂಮಿನೂ ಮಾಡ್ತಾನೆ ಬಂದೆ, ಎಲ್ಲೂ ನಿಲ್ಲಿಸಿಲ್ಲ ರಂಗಭೂಮಿ. ಸೊ ಈಗ ಕೂಡ ನಮ್ಮದೇ ತಂಡ ರಂಗರಥ ಮಾಡಿದಾಗಿಂದ ಸ್ವಲ್ಪ ರಂಗರಥವನ್ನು ಸ್ವಲ್ಪ ಪವರ್ಫುಲ್ ಮಾಡಬೇಕಲ್ಲ, ಹಾಗಾಗಿ ಹೆಚ್ಚು ರಂಗರಥದ ಕೆಲಸವನ್ನು ರಂಗಭೂಮಿಯಲ್ಲಿ ಮಾಡ್ತಾ ಕೆಲವೊಂದು ಇಷ್ಟ ಆಗುವಂಥ ಸಿನಿಮಾಗಳು, ಆಮೇಲೆ ಒಳ್ಳೆ ಮುದ ನೀಡುವಂತಹ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇತ್ತೀಚೆಗೆ ಮಾಡಿದ್ದು ರಕ್ಷಿತ್ ಶೆಟ್ಟಿಯವರ ಬ್ಯಾಚುಲರ್ ಪಾರ್ಟಿ ಮಾಡಿದೆ ನಾನು. ಆಮೇಲೆ ಈಗ ರಿಲೀಸ್ಗೆ ನಿಂತಿದೆ ನೋಡಿದವರು ಏನಂತಾರೆ ಅಂತ, ಇವರು ನವೀನ್ ಮಾಡಿದ್ದಾರೆ ಅದರಲ್ಲಿ ಲೀಡಾಗಿ. ಆಮೇಲೆ ಮುಂದೆ ಇನ್ನೊಂದು ತರ್ಕ ಅಂತ ಸಿನಿಮಾ ಮಾಡ್ತಿದ್ದೀನಿ, ಅದರಲ್ಲಿ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ. ಬಟ್ ಸಿನಿಮಾ ಆಗಲಿ, ಸೀರಿಯಲ್ಲು, ರಂಗಭೂಮಿ ಇದು ಯಾವುದು ಬೇರೆ ಅಲ್ಲ. ಅದರಲ್ಲಿ ರೇಷಿಯೋ ಅಷ್ಟೇ ಚೇಂಜ್ ಆಗುತ್ತೆ. ರಂಗಭೂಮಿಗೆ ವೈಡರ್ ರೇಷಿಯೋ, ಸಿನಿಮಾಗೆ ಇನ್ನೂ ದೊಡ್ಡ ರೇಷಿಯೋನೇ. ಬಟ್ ಒಂದು ಸಣ್ಣ ಪಿನ್ ಹೋಲ್ ಕ್ಯಾಮ್ರಾ ಒಳಗಡೆ ನಾವು ಇರ್ತೀವಿ ಅಷ್ಟೇನೆ. ಆದರೆ ಪ್ರೇಕ್ಷಕರೆಲ್ಲರೂ ಒಂದೇನೇ. ನಾವು ಏನು ಕೊಡ್ತೀವಿ, ನಾವು ಏನು ಉಣಬಡಿಸ್ತೀವಿ, ಅವ್ರು ಅದನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾಧ್ಯಮ ಎಲ್ಲವೂ ಒಂದೇ, ನಾನು ಅದರಲ್ಲೇನೂ ಡಿಫ್ರೆನ್ಸ್ ಮಾಡೋದಿಲ್ಲ. ರಂಗಭೂಮಿಯಲ್ಲಿ ಕೆಲಸ ಮಾಡೋದು ಭಾಳ ಖುಷಿ, ಯಾಕಂದರೆ ಇಲ್ಲಿ ನಮ್ಮದು ಜಾಸ್ತಿ ಸ್ವಂತಿಕೆ ಇರುತ್ತೆ. ಸ್ವಂತದ್ದು ಜಾಸ್ತಿ ಹಾಕ್ಬೋದು, ಮತ್ತು ಸ್ವಾತಂತ್ರ್ಯ ಜಾಸ್ತಿ ಇರುತ್ತೆ. ಸ್ವಂತಿಕೆ ಮತ್ತು ಸ್ವಾತಂತ್ರ್ಯ ಜಾಸ್ತಿ ಇಲ್ಲಿ. ಸಿನಿಮಾಗೆ ಒಂದು ಚೌಕಟ್ಟಿದೆ, ಸೀರಿಯಲ್ಗೆ ಒಂದು ಚೌಕಟ್ಟಿದೆ, ಅದು ಕೇಟರ್ ಮಾಡೋ ಆಡಿಯನ್ಸ್ ಬೇರೆ. ನಮಗೂ ನಾವು ಮಾಡೋ ಬೇರೆ ಬೇರೆ ನಾಟಕಗಳು, ಬೇರೆ ಬೇರೆ ಸ್ಟೈಲಿಶ್ ನಾಟಕ ಮಾಡ್ತೀವಿ, ಅಂದರೆ ಹಿಸ್ಟಾರಿಕಲ್ ಮಾಡ್ತೀವಿ, ಆಮೇಲೆ ಏನು ಪೌರಾಣಿಕ ನಾಟಕಗಳನ್ನ ಮಾಡ್ತೀವಿ, ಆಮೇಲೆ ಸಾಮಾಜಿಕ ನಾಟಕಗಳನ್ನು ಮಾಡ್ತೀವಿ. ಅಂದರೆ ಎಲ್ಲ ಥರದ್ದು ಇದೆ ವೆರೈಟೀಸು. ನಿಮ್ಗೆ ಯಾವ್ದು ಬೇಕು, ಇಲ್ಲಿ ಈ ಪ್ರದೇಶಕ್ಕೆ ಯಾವ್ದು ಬೇಕು, ಈ ಟೈಮಿಗೆ ಯಾವ್ದು ಬೇಕು, ಈ ಫೆಸ್ಟಿವಲ್ಗೆ ಯಾವ ಥರದ ನಾಟಕ ಬೇಕು, ಅದ್ರ ಮೇಲೆ ನಾವು ನಾಟಕಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲ ಸರ್, ಹಾಗೆಲ್ಲ ಡಿವೈಡ್ ಮಾಡಿಬಿಟ್ರೆ ಸಿನಿಮಾದವ್ರು ಕರಿಯಲ್ಲ. ನನಗೆ ರಂಗಭೂಮಿ ಅಂದರೆ ಸಿನಿಮಾದವ್ರು ಕರಿಯಲ್ಲ, ಸಿನಿಮಾನೇ ಅಂದರೆ ರಂಗಭೂಮಿಯವರು ಇದು ಮಣೆ ಹಾಕಲ್ಲ. ಹಾಗಾಗಿ ಎಲ್ಲರೂ ಒಂದೇ ನನಗೆ. ಈಗ ಕಲಾವಿದರಿಗೆ ಎಲ್ಲ ಒಂದೇ ಸರ್, ಅದೇ ಡೈಲಾಗ್ ಹೇಳ್ತೀವಿ, ಅದೇ ಎಕ್ಸ್ಪ್ರೆಷನ್ ಕೊಡ್ತೀವಿ. ಒಂದೇನಂದರೆ ಒಂದು ಸಾತ್ವಿಕತೆಯನ್ನು ಮೇಂಟೈನ್ ಮಾಡಬೇಕಷ್ಟೇ ಸರ್. ಜನರಿಗೆ ನಾಟಕ ನೋಡಲೇಬೇಕು, ಬೇರೆ ದಾರಿ ಇಲ್ಲ, ನಮ್ಮ ನಾಟಕ ನೋಡಲೇಬೇಕು ನೀವು ಬಂದು. ಯಾಕಂತಂದರೆ ತುಂಬ ಪ್ರೀತಿಯಿಂದ, ತುಂಬ ಭಕ್ತಿಯಿಂದ, ಹಾಗೆ ಒಂದು ನಂಬಿಕೆಯಿಂದ ಈ ನಾಟಕವನ್ನು ಕಟ್ಟಿದ್ದೀವಿ. ಯಾವುದೇ ಇದು ಎಷ್ಟೋ ಕಾಲಮಾನದ ನಾಟಕ ಆದರೂ ಕೂಡ ಇಂದಿಗೂ ಯಾಕೆ ಪ್ರಸ್ತುತ ಅಂತಂದರೆ ಅದರಲ್ಲಿರೋ ಕಂಟೆಂಟು. ಈ ಕಂಟೆಂಟನ್ನು ನಾವು ಈಗಲೇ ಹೇಳಿಬಿಟ್ರೆ ಜನ ಬರ್ತಾರ, ಆದರೆ ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟೇ ಇದೆ ಅದರಲ್ಲಿ. ಆಮೇಲೆ ಏನೋ ಒಂದು ಮನಸ್ಸಲ್ಲಿ ಒಂದು ಸ್ಮಾಲ್ ಥ್ರೆಡ್ ಅಂತೂ ಓಡುತ್ತೆ, ಯೋಚನೆಗೆ ಹಚ್ಚುತ್ತೆ, ಖುಷಿ ಕೊಡುತ್ತೆ, ಇಲ್ಲೆಲ್ಲ ನೋವು ಬರೆಸುತ್ತೆ. ನಕ್ಕು ಹೊಟ್ಟೆ ಎಲ್ಲ ನಕ್ಕು ಖಾಲಿ ಆಗುತ್ತೆ, ಒಳ್ಳೆ ಊಟ ಮಾಡಿ ಮಲ್ಕೋಬೋದು ರಾತ್ರಿ. ಸರ್ 12ನೇ ತಾರೀಕು ಅಂದರೆ ನಾಡಿದ್ದೆ ಭಾನುವಾರ 12ನೇ ತಾರೀಕು, ಜನವರಿ 12ನೇ ತಾರೀಕು ಸಂಜೆ 7 ಗಂಟೆಗೆ ಒಂದು 10 ನಿಮಿಷ ಕಾಯ್ತೀವಿ ಜನ ಬರೋದಕ್ಕೆ. ತುಂಬಲಿ ಕಿರುರಂಗಮಂದಿರ ಅನ್ನೋ ಕಾರಣಕ್ಕೆ ಮೈಸೂರಿನ ರಂಗಾಯಣದ ಪ್ರಿಮೈಸಸ್ನಲ್ಲೇ ಇರುವಂತಹ ಕಿರುರಂಗಮಂದಿರದಲ್ಲಿ ಜನವರಿ 12ನೇ ತಾರೀಕು ರಂಗರಥದ ಇದ್ದಾಗ ನಿಮ್ಮದು, ಕದ್ದಾಗ ನಮ್ಮದು. ಸೊ ಹಾಗಾಗಿ
ಟಿಕೆಟು ಇರೋವರೆಗೂ ನಮ್ಮ ಹತ್ರ ಇರುತ್ತೆ, ತಗೊಂಡ್ಮೇಲೆ ಅವ್ರದ್ದಾಗುತ್ತೆ. ಅದಕ್ಕೋಸ್ಕರ ಬರಬೇಕು, ಬೇಗ ಬೇಗ ಬಂದು ಟಿಕೆಟ್ ತೊಗೊಂಡು ನಮ್ಮ ನಾಟಕವನ್ನು ನೋಡಿ. ಬೆಂಗಳೂರಿನಿಂದ ಬರ್ತಾ ಇದ್ದೀವಿ, ನಮ್ಮನ್ನು ಹರಿಸ್ಬೇಕು, ಪ್ರೋತ್ಸಾಹಿಸಬೇಕು. ಹೆಚ್ಚು ಹೆಚ್ಚು ನಾವು ಮೈಸೂರಿಗೆ ಬಂದು ನಾಟಕ ಮಾಡೋ ಥರ ನಮಗೆ ಒಂದು ಏನಂತಾರೆ ಪ್ರೋತ್ಸಾಹವನ್ನು, ಶಕ್ತಿಯನ್ನು ಕೊಡಬೇಕು.